ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರದ್ದು ಸರಿ ಯಾರದ್ದು ತಪ್ಪು ಈ ಬಗ್ಗೆ ಚರ್ಚೆ ಜೋರಾಗಿದೆ. ಗ್ರಾಮಸ್ಥರು ಅನುಮತಿ ಪಡೆದದ್ದೇ ಒಂದು ಮಾಡಿದ್ದೇ ಇನ್ನೊಂದ, ಅಥವಾ ನಕಲಿ ದಾಖಲೆ ಸೃಷ್ಟಿಸಿ ಧ್ವಜ ತೆರವು ಸಮರ್ಥಿಸಿಕೊಳ್ತಾ ಕಾಂಗ್ರೆಸ್ ಸರ್ಕಾರ? ಹನುಮಧ್ವಜ ಪ್ರಕರಣ ಕುರಿತು ಪರ ವಿರೋಧದ ದಾಖಲೆ ಬಿಡುಗಡೆಯಾಗಿದೆ. ಗ್ರಾಮ ಪಂಚಾಯಿತಿ ನಡಾವಳಿ ಪತ್ರ ಬಿಡುಗಡೆ ಮಾಡಿ ಅನುಮತಿ ಇತ್ತು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹನುಮಧ್ವಜ ಹಾರಾಟದ ಬಗ್ಗೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಯಿತು. 22 ಸದಸ್ಯ ಬಲದ ಪೈಕಿ 18 ಸದಸ್ಯರು ಹನುಮಧ್ವಜಕ್ಕೆ ಬೆಂಬಲ ಕೊಟ್ಟಿದ್ರು. ರಾಷ್ಟ್ರೀಯ ನಾಡಹಬ್ಬ ಹೊರತುಪಡಿಸಿ ಉಳಿದೆಲ್ಲಾ ದಿನ ಹನುಮಧ್ವಜಕ್ಕೆ ಅವಕಾಶ ಅಂತ ನಡಾವಳಿಯಲ್ಲಿ ಉಲ್ಲೇಖ. ಗ್ರಾಮ ಪಂಚಾಯಿತಿ ನಡಾವಳಿ ಬಿಡುಗಡೆಗೊಳಿಸಿ ಅನುಮತಿ ಇತ್ತು ಅಂತ ವಾದ ಮಾಡುತ್ತಿದ್ದಾರೆ. ತ್ರಿವರ್ಣ ಧ್ವಜ, ಕರ್ನಾಟಕ ಧ್ವಜ ಹಾರಿಸಲು ನೀಡಿದ್ದ ಅನುಮತಿ ಪತ್ರ, ಗೌರಿಶಂಕರ ಟ್ರಸ್ಟ್ ಬರೆದಿದ್ದ ಮುಚ್ಚಳಿಕೆ ಪತ್ರ ಬಿಡುಗಡೆ ಮಾಡಿದೆ ಜಿಲ್ಲಾಡಳಿತ. ಹನುಮಧ್ವಜ ಹಾರಾಟ ಬಳಿಕ ಪಂಚಾಯಿತಿಗೆ ಬಂದಿದ್ದ ತಕರಾರು ಅರ್ಜಿ, ಅಂಬೇಡ್ಕರ್ ಧ್ವಜ, ಕೆಂಪೇಗೌಡ ಪ್ರತಿಮೆ ನಿರ್ಮಿಸಲು ಅವಕಾಶ ಕೋರಿಕೆ, ವಿವಾದ ಸೃಷ್ಟಿ ಆಗದಂತೆ ರಾಷ್ಟ್ರಧ್ವಜ ಹಾರಿಸಿದ್ದಾಗಿ ಸರ್ಕಾರ ಸಮರ್ಥಿಸಿಕೊಂಡಿದೆ. ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು ಜೆಡಿಎಸ್ ಹಾಗೂ ಬಿಜೆಪಿ ಅವರು ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು ನಿನ್ನೆ ನಡೆಸಿದ್ರಲ್ಲ, ಶೋಷಿತ ವರ್ಗಗಳ ಸಮಾವೇಶ. ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರೆ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು. ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ ಸಿಎಂ ಎಷ್ಟು ವರ್ಷ ಇದ್ರೆ, ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು? ನಿಮ್ಮನ್ನು ಯಾರು ಹಿಡ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ. ಬರ್ತಾ ಇಲ್ವಾ? ಓಕೆ. ಯಾವುದೇ ಧರ್ಮದ ಫ್ಲಾಗ್ ಅನ್ನ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ. ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ? ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದ್ರೆ, ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಾಪ ಬಿಜೆಪಿ ಅವ್ರಿಗೆ ಬೇಸ್ ಇಲ್ಲ. ಆ ಬೇಸ್ ಹುಟ್ಟಿಸ್ಕೊಳ್ಳಿಕ್ಕೆ, ಜನರನ್ನ ಎತ್ಕಟ್ಟಲಿಕ್ಕೆ, ಶಾಂತಿ ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಯಾರೇ ಹಿಂದೂ? ಫಸ್ಟು ನಾವೆಲ್ಲ ಭಾರತೀಯರು, ಭಾರತದ ಸಂವಿಧಾನ. ನಾವೆಲ್ಲ ಏನು ಹಿಂದೂಗಳಲ್ವಾ? ಏನು ಇವರೊಬ್ಬರೇನೆ ಹಿಂದೂನಾ? ಏನು ನಮ್ಮ ಮಂಡ್ಯದಲ್ಲಿರೋರೆಲ್ಲ ಏನು ಹಿಂದೂಗಳಲ್ವಾ? ಸುಮ್ಮನೆ ಅಶಾಂತಿ ಮೂಡಿಸ್ಲಿಕ್ಕೆ. ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ. ಇದು ಜುಡಿಷಿಯಲ್ ಪೇಪರ್. ಇದು ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ಆ ಟ್ರಸ್ಟಿನ ಸದಸ್ಯರು ರುಜುವು ಮಾಡಿ ಕೊಟ್ಟಿದ್ದಾರೆ. ಭಗವದ್ ಧ್ವಜನವನ್ನು ಆರಿಸಿದ್ದಾರೆ ಎಂದಾಗ ಇದು ಗೊಂದಲ ಆಗುತ್ತೆ ಊರಲ್ಲಿ, ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ. ತೆಗೆದು ಏನು ಮಾಡಿದ್ದಾರೆ? ರಾಷ್ಟ್ರಧ್ವಜ ಆರಿಸಿದ್ದಾರೆ. ಈ ಧರ್ಮದ ತೆಗೆದು ಇನ್ನೊಂದು ಧರ್ಮದ ಆರಿಸಿದ್ರೆ ನಾನು ಒಪ್ಕೊಳ್ತೀನಿ. ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ. ರಾಷ್ಟ್ರಧ್ವಜನೂ ಆರಿಸಿದ ತಪ್ಪು ಅಂತ ಹೇಳ್ಕೊಂಡ್ರೆ
ನಾವೇನು ಹೇಳಕ್ ಬರುತ್ತೆ? ಎಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಂದನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದನ್, ಏನಿದು ಪತ್ರ ಸಮರ? ಎರಡೂ ಪತ್ರದಲ್ಲಿ ಏನಿದೆ? ಪಂಚಾಯಿತಿ ಈ ನಿರ್ಣಯಗಳು ಮತ್ತು ಕಾಂಗ್ರೆಸ್ ತೋರಿಸ್ತಾ ಇರತಕ್ಕಂಥ ಪತ್ರ, ಬಿಜೆಪಿ JDS ಕೆರಗೋಡು ಧ್ವಜ ವಿವಾದ ಸಂಬಂಧಪಟ್ಟಂತೆ ಇದೀಗ ಪರ ವಿರೋಧದ ದಾಖಲೆಗಳು ಕೂಡ ಇದೀಗ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇಲ್ಲಿ ಸರ್ಕಾರ ಹೇಳಿ ನಂದನ್. ಕಂಟಿನ್ಯೂ ನಂದನ್. ಎರಡು ಕಡೆಯಿಂದ ಈಗ ಪರ ವಿರೋಧದ ದಾಖಲೆಗಳು ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು, ನಮಗೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ, ಅಲ್ಲಿ ಬಹುತೇಕ ಸದಸ್ಯರು ಹನುಮಧ್ವಜಾರಿಸೋದಕ್ಕೆ ಸಹಮತ ಇದೆ ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆಮೇಲೆ ನಾವು ಹನುಮಧ್ವಜವನ್ನು ಆರಿಸಿದ್ವಿ ಅನ್ನುವಂಥದ್ದು. ಆದರೆ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಏನು ಗೌರಿಶಂಕರ ಟ್ರಸ್ಟ್ ಒಂದು ಅರ್ಜಿಯನ್ನು ಕೊಟ್ಟಿತ್ತು, ಆ ಟ್ರಸ್ಟ್ಗೆ ನಾವು ಷರತ್ತುಬದ್ಧ ಅನುಮತಿಯನ್ನು ಕೊಡಲಾಗಿತ್ತು. ಅಂದರೆ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಆರಿಸೋದಕ್ಕೆ ಮಾತ್ರ ಅವಕಾಶ ಇತ್ತು. ಮುಚ್ಚಳಿಕೆ ಪತ್ರವನ್ನು ಕೂಡ ಅವರು ಬರ್ಕೊಟ್ಟಿದ್ರು. ಆದರೆ ಅಂದ್ರೆ ಕಾನೂನನ್ನ ಅಂದ್ರೆ ನಿಯಮವನ್ನ ಉಲ್ಲಂಘನೆ ಮಾಡಿ ಅಲ್ಲಿ ಹನುಮಧ್ವಜ ಆರಿಸಿದ್ದಾರೆ. ಅದಕ್ಕಾಗಿ ನಾವು ಹನುಮಧ್ವಜವನ್ನ ಕೆಳಗಿಳಿಸಿ ರಾಷ್ಟ್ರಧ್ವಜವನ್ನ ಏರಿಸಿದೀವಿ ಅನ್ನುವಂಥದ್ದು. ಅಂದ್ರೆ ನಾವು ಒಂದು ಸಣ್ಣ ಸೂಕ್ಷ್ಮವನ್ನ ಅಬ್ಸರ್ವ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಈ ವಿವಾದ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು. ಅಂದ್ರೆ ಆ ಕೆರಗೋಡು ಗ್ರಾಮದಲ್ಲಿ ಒಂದು 30-40 ವರ್ಷದಿಂದ ಒಂದು ಹಳೆಯ ಧ್ವಜಸ್ತಂಭ ಇತ್ತು. ಆದರೆ ಅದು ತುಕ್ಕಿಡಿದಿತ್ತು ಅನ್ನುವಂಥ ಕಾರಣಕ್ಕಾಗಿ ಅದನ್ನ ಹೊಸದಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಊರಿನವರೆಲ್ಲ ಒಟ್ಟಾಗಿ ಒಂದು ದೇಣಿಗೆಯನ್ನು ಕಲೆಕ್ಟ್ ಮಾಡಿ ಆ ಗೌರಿಶಂಕರ ಸೇವಾ ಟ್ರಸ್ಟ್ ಮೂಲಕ ಒಂದು ಪಂಚಾಯಿತಿಗೆ ಅರ್ಜಿ ಕೊಡ್ತಾರೆ. ಅಂದರೆ ನಾವಿಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು. ಆಗ ಅದೆಲ್ಲೂ ಕೂಡ ಧ್ವಜದ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗೋದಿಲ್ಲ. ಕೇವಲ ನಾವು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಂಶ ಮಾತ್ರ ಚರ್ಚೆ ಆಗುತ್ತೆ. ಆ ವಿಚಾರವೂ ಕೂಡ ಪಂಚಾಯಿತಿಯಲ್ಲಿ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಆ ವೇಳೆ ನೀವು ಯಾರಿಗೂ ಕೂಡ ತೊಂದರೆ ಆಗದಂಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಧ್ವಜಸ್ತಂಭ ನಿರ್ಮಾಣ ಮಾಡಿ ಅನ್ನುವಂಥ ಅನುಮತಿ ಸಿಗುತ್ತೆ. ಯಾವಾಗ ಧ್ವಜಸ್ತಂಭ ನಿರ್ಮಾಣ ಆಗ್ತಾ ಇರುತ್ತೋ, ಆ ವೇಳೆ ಹತ್ರ ಬರ್ತಾ ಇರುತ್ತೋ, ಹನುಮಧ್ವಜವನ್ನು ಆರಿಸ್ತಾರೆ ಅನ್ನುವಂಥ ವಿಚಾರ ಯಾವಾಗ ಚರ್ಚೆಗೆ ಬರುತ್ತೋ, ಆಗ ಕೆಲವೊಂದಷ್ಟು ತಕರಾರು ಅರ್ಜಿಗಳು ಪಂಚಾಯಿತಿಗೆ ಸಲ್ಲಿಕೆ ಆಗುವಂಥದ್ದು. ಅಂದರೆ ಒಬ್ಬರು ಹೇಳ್ತಾರೆ ಅದೇ ಜಾಗದಲ್ಲಿ ನಾವು ಒಂದು ಅಂಬೇಡ್ಕರ್ ಬಾವುಟವನ್ನು ಹಾಕ್ತೀವಿ, ಒಂದು ಕುವೆಂಪು ಪುತ್ಥಳಿಯನ್ನು ನಿರ್ಮಾಣ ಮಾಡ್ತೀವಿ, ಇನ್ನೊಂದು ಅರ್ಜಿಯಲ್ಲಿ ನಾವು ಕೆಂಪೇಗೌಡರ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ. ಅಂದರೆ ಯಾವ ಧ್ವಜಸ್ತಂಭ ನಿರ್ಮಾಣ ಆಗ್ತಿರೋ ಜಾಗ ಇತ್ತು ಆ ಜಾಗದಲ್ಲೇ ನಿರ್ಮಾಣ ಮಾಡೋದಕ್ಕೆ ನಮಗೂ ಅವಕಾಶ ಕೊಡಿ, ಅವರು ಕೊಟ್ಟಿದ್ದೀರಾ ನಮಗೂ ಕೊಡಿ ಅನ್ನುವಂಥ ತಕರಾರು ಅರ್ಜಿಗಳು ಬಂತು. ಅಂದರೆ ಈಗ ಅಲ್ಲಿಂದ ವಿವಾದ ಸ್ಟಾರ್ಟ್ ಆಗುತ್ತೆ. ಆಗ ಪಂಚಾಯಿತಿಯ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಬರೀತಾರೆ. ಅವಾಗ ಅವರಿಂದ ಬರುವಂತಹ ಆದೇಶ ಏನು ಅಂತಂದ್ರೆ ಅಲ್ಲಿ ಅಂದ್ರೆ ರಾಷ್ಟ್ರಧ್ವಜ ಮತ್ತೆ ಕನ್ನಡ ಧ್ವಜವನ್ನು ಹೊರತುಪಡಿಸಿ ಬೇರೆ ಧ್ವಜ ಆರಿಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಗ್ರಾಮಸ್ಥರದೊಂದು ವಾದ ಇದೆಯಲ್ಲ, 22 ಜನರಲ್ಲಿ 18 ಜನ ಹನುಮಧ್ವಜ ಹಾರಿಸೋದಕ್ಕೆ ಸಮ್ಮತಿಸಿದ್ರು, ಅದಾದ ಮೇಲೆನೆ ನಾವು ಹಾರಿಸಿದ್ದು ಅಂತ ಒಂದು ವಾದ ಮಾಡ್ತಿದಾರಲ್ಲ. ಹೌದೌದು, ಅದೇ ಭವನ ಅಲ್ಲಿ ಇದೇ ಹೌದೌದು ಅದೇ ವಿಚಾರ. ಯಾವಾಗ ಈ ವಿವಾದ ತಕರಾರು ಅರ್ಜಿಗಳು ಬರುತ್ತೋ ಅವಾಗ ಮತ್ತೆ ಇದು ಸಾಮಾನ್ಯ ಸಭೆಗೆ ಚರ್ಚೆ ಬರುತ್ತೆ. ಅದಕ್ಕೂ ಮುಂಚೆ ಎಲ್ಲ ಸಾಕಷ್ಟು ಗ್ರಾಮಸ್ಥರು ಮತ್ತೆ ಅರ್ಜಿ ಬರ್ತಿರ್ತಾರೆ, ನಮ್ಮ ಧ್ವಜ ಆರಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ. ಆಗ ಆ ಸಾಮಾನ್ಯ ಸಭೆಯಲ್ಲೂ ಕೂಡ 22 ಸದಸ್ಯ ಬಲದ ಪೈಕಿ 18 ಜನ ಸದಸ್ಯರು ಹನುಮಧ್ವಜ ಆರಿಸೋದಕ್ಕೆ ಯಾವುದೇ ರೀತಿಯ ನಮ್ಮ ವಿರೋಧ ಇಲ್ಲ, ನಮ್ಮ ಸಹಮತ ಇದೆ ಅಂತೇಳಿ ಅಲ್ಲಿ ಅನುಮೋದನೆ ಕೊಡುವಂಥದ್ದು. ಇದೀಗ ಅದೇ ನಡಾವಳಿಯ ಪತ್ರ ಇದೀಗ ಗ್ರಾಮಸ್ಥರು ತೋರಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹನುಮಧ್ವಜ ಹಾಕ್ಲಿಕ್ಕೆ ಸ್ಥಳೀಯರದ್ದು ಯಾರದಾದ್ರೂ ವಿರೋಧ ಇತ್ತಾ, ಬೇರೆ ಸಮುದಾಯಗಳ ಪಾಪ್ಯುಲೇಷನ್ ಅಲ್ಲಿ ಉಂಟಾ, ಅಲ್ಲಿನ ಡೆಮೋಗ್ರಫಿ ಮತ್ತು ಅಲ್ಲಿನ ಒಟ್ಟಾರೆ ಪರಿಸ್ಥಿತಿ ಬಗ್ಗೆ ವಿವರಿಸೋದಾದ್ರೆ ಯಾರ ವಿರೋಧದ ಅಥವಾ ಸರ್ಕಾರ ಏಕಪಕ್ಷೀಯವಾಗಿ ಪಂಚಾಯಿತಿಯವರೇ ತೆಗೆದು ಹಾಕಿದ್ರ ಅಥವಾ ಹನುಮಧ್ವಜ ಇಳಿಸಿ ಅಂತಕ್ಕಂಥದ್ದನ್ನು ಯಾರಾದರೂ ಅಲ್ಲಿ ಗ್ರಾಮಸ್ಥರು ಕೇಳ್ತಾ ಇದ್ರ? ಅಲ್ಲಿ ಪ್ರಶಾಂತ್, ಖಂಡಿತವಾಗ್ಲೂ ಅಲ್ಲಿ ಧ್ವಜದ ವಿವಾದ ಎಲ್ಲೂ ಕೂಡ ಆರಂಭದಲ್ಲಿ ಸೃಷ್ಟಿಯಾಗಿರಲಿಲ್ಲ. ಅಲ್ಲಿ ಬರೀ ಧ್ವಜಸ್ತಂಭದ ವಿಚಾರವಷ್ಟೇ ಪಂಚಾಯಿತಿಯಲ್ಲಿ ಪರ್ಮಿಷನ್ ಆಗಿ ಸಾರ್ವಜನಿಕರಿಗೆ ತೊಂದರೆ ಕೊಡದಂಗೆ ಧ್ವಜಸ್ತಂಭನ ನಿರ್ಮಾಣ ಮಾಡಿ ಅನ್ನುವಂಥ ಅನುಮತಿ ಸಿಕ್ಕಿತ್ತು. ಅಂದರೆ ಅವರು ಧ್ವಜ ಅಲ್ಲಿ ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ, ಇಂಥದ್ದೇ ಧ್ವಜ ಹಾರಿಸ್ತೀವಿ, ನೀವು ಇಂಥದ್ದೇ ಧ್ವಜ ಹಾರಿಸ್ಬೇಕು ಅನ್ನುವಂಥ ರೂಲ್ಸ್ ಕೂಡ ಯಾರಿಗೂ ಕೂಡ ಇರಲಿಲ್ಲ. ಆದರೆ ಧ್ವಜಸ್ತಂಭ ನಿರ್ಮಾಣ ಆಗಿ ಯಾವಾಗ ಹನುಮಧ್ವಜವನ್ನು ರಾಮಲಲ್ಲಾ ಪ್ರತಿಷ್ಠಾಪನೆಯ ನೆನಪಿನಾರ್ಥ ಆರಿಸ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು, ಆಗ ಪಂಚಾಯಿತಿಗೆ ತಕರಾರು ಅರ್ಜಿಗಳು ಬರೋದಕ್ಕೆ ಶುರುವಾಗುವಂಥದ್ದು.
ಅಂದರೆ ಅಲ್ಲಿ ಬಹುತೇಕ ಹಿಂದೂ ಸಮುದಾಯದ ಜನಸಂಖ್ಯೆನೇ ಜಾಸ್ತಿ ಇರ್ತಕ್ಕಂಥದ್ದು. ಆದರೆ ಕೆಲವೊಂದಷ್ಟು ಒಂದು 3-4 ಅರ್ಜಿಗಳು ಪಂಚಾಯಿತಿಗೆ ತಕರಾರು ಅರ್ಜಿ ಬಂತು. ಅಲ್ಲೇ ಅವರು ಅಂದರೆ ಧ್ವಜಸ್ತಂಭ ನಿರ್ಮಾಣ ಆಗ್ತಾ ಇರುವಂಥ ಜಾಗದಲ್ಲೇ ನಮಗೂ ಜಾಗ ಕೊಡಿ, ನಾವಲ್ಲಿ ಬೇರೆ ಧ್ವಜವನ್ನು ಹಾಕಬೇಕು, ನಮ್ಮ ಸಮುದಾಯದ ಧ್ವಜವನ್ನು ಹಾಕಬೇಕು, ಮತ್ತು ನಾವು ನಮ್ಮ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಯಾಕೋ ಇದು ವಿವಾದ ಆಗ್ತಾ ಇದೆ ಅನ್ನುವಂಥ ಅನಿಸಿದಾಗ ಅಧಿಕಾರಿಗಳಲ್ಲಿ ಇಂಟರ್ಫಿಯರ್ ಆಗುವಂಥದ್ದು. ಅಂದರೆ ಬೇರೆ ಯಾವ ಧ್ವಜಕ್ಕೂ ಕೂಡ ಅವಕಾಶ ಕೊಡೋದು ಬೇಡ, ಆ ಧ್ವಜಸ್ತಂಭದಲ್ಲಿ ಒಂದು ರಾಷ್ಟ್ರ ಧ್ವಜವನ್ನು ಆರಿಸೋಣ ಅನ್ನುವಂಥದ್ದು. ಆಗಲೇ ನೀವು ಈ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಮುಚ್ಚಳಿಕೆ ಪತ್ರೆಯನ್ನು ಬರ್ಕೊಡಬೇಕು. ಇಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಧ್ವಜವನ್ನು ಆರಿಸೋದಕ್ಕಷ್ಟೇ ಒಪ್ಪಿರ್ತೀರಿ ಅಂತೇಳಿ ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆಸ್ಕೊಳ್ತಾರೆ. ಆದರೆ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಾದಂತಹ ಒಂದು ಒಮ್ಮತದ ನಿರ್ಧಾರ ಏನಿರುತ್ತೆ, ಆ ನಿರ್ಧಾರದ ಪ್ರಕಾರ ಜನವರಿ 22ನೇ ತಾರೀಕು ಅಲ್ಲಿ ಹನುಮ ಧ್ವಜವು ಕೂಡ ಆರುತ್ತೆ. ಆದರೆ ಹನುಮ ಧ್ವಜ ಆರಿದ ನಂತರದಲ್ಲಿ ಏನು ತಕರಾರು ಅರ್ಜಿಗಳು ಬಂದಿದ್ವು, ಅವರಿಂದ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ವು. ಅವರಿಗೆ ಆರಿಸೋದಕ್ಕೆ ಬಿಟ್ಟರೆ ನಮಗೂ ಅಲ್ಲೊಂದು ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಿ, ನಮಗಲ್ಲಿ ಇನ್ನೊಂದು ಧ್ವಜಸ್ತಂಭ ನೆಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು. ಆಗ ಯಾವಾಗ ಈ ರೀತಿಯ ತಕರಾರು ಅರ್ಜಿಗಳಿಂದ ಪ್ರೆಷರ್ ಜಾಸ್ತಿ ಆಯಿತು, ಅಧಿಕಾರಿಗಳಲ್ಲಿ ಯಾವುದೇ ಬಾವುಟ ಆರಿಸೋದು ಬೇಡ, ಅಲ್ಲಿ ರಾಷ್ಟ್ರಧ್ವಜ ಆರಿಸಬೇಕು. ಓಕೆ, ಅಂಡರ್ಸ್ಟುಡ್. ಧನ್ಯವಾದ ನಂದನ್. ಸಾಕಷ್ಟು ಮಾಹಿತಿ ಕೊಟ್ರಿ, ಒಂದು ಕ್ಲಾರಿಟಿ ಸಿಕ್ತು ಅಲ್ಲಿ ಸ್ಥಳೀಯವಾಗಿ ಏನೇನಾಯ್ತು ಅಂತ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರು, ಬ್ರೇಕ್ ನಂತರ ಮತ್ತಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.